ಹೊರತು ನಮ್ಮಲ್ಲಿ ಸಂಘಟಿತ ಹೋರಾಟದ ಪ್ರಯತ್ನ ಕಡಿಮೆ ಇತ್ತು. ಕಳೆದ 2-3 ದಶಕಗಳಲ್ಲಿ ನಡೀತು. ಜನಕ್ಕೆ ನಿರಾಶೆ ಆಗಿದೆ. ಇದನ್ನ ಮುಂದ್ಕೊಂಡವ್ರು ಯಾರು? ಪ್ರತಿ ಸಂಘದ ಬರ್ತಾರೆ, ರೈತ ಹೋರಾಟಗಾರರು ಬರ್ತಾರೆ, ರಾಜಕಾರಣಿಗಳು ಬರ್ತಾರೆ, ನಾವು ಕೊಡ್ತೀವಿ ಅಂತ ಹೇಳಿ ಅಂತ. ಹಾಗಾಗಿ ಜನರಿಗೆ ನಿರಾಶೆ ಇದೆ. ಮತ್ತೆ ಇದು ಕಡಿಮೆ ಇದು ಜನ ಚಿದ್ರಿರುವಂಥ ರಾಜ್ಯಾದ್ಯಂತ ಚಿದ್ರಿರುವಂಥ ರೈತರುಗಲ್ಲ ಕೂಡ ಪಾಪ ಅವತ್ತಿನ ಕೂಲಿಯನ್ನ ಬದುಕನ್ನು ಕಟ್ಕೊಂಡಿರುವಂಥ ಜನರ ಹೋರಾಟ ಡಿಸಿಷನ್ ಮಾಡ್ತಾರೆ, 2 ದಿನ 3 ದಿನ ಮಾಡ್ತಾರೆ. ಹಂಗಿರುತ್ತೆ. ಹಂಗಾಗಿ ಇವೆಲ್ಲವೂ ಸಮಸ್ಯೆ ಇದೆ. ನಮ್ಮಲ್ಲೂ ಕೂಡ ಅವ್ರನ್ನ ರೀಚ್ ಮಾಡೋಸಲ್ಲೂ ಸಮಸ್ಯೆ ಇದೆ. ಅದನ್ನ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಅದಕ್ಕೆ ನಾವು ಈಗ ಆ ಥರ ಒಂದು ಸಂಘಟಿತ ಪ್ರಯತ್ನ ಮಾಡೋ ಮೂಲಕನೇ ನಡೀತಾ ಇದೆ. ಇದರಲ್ಲಿ ಸೊ ಒನ್ ಟೈಮ್ ಸೆಟ್ಲ್ ಬಂದ್ರೆ ಒಂದು ಅರ್ಜಿ ಹಾಕಿರ್ಬೇಕು, ಅಲ್ಲಿ ಭೂಮಿಯಲ್ಲಿ ಸಾಗುವಳಿ ಮಾಡ್ತಾ ಇರಬೇಕು, ಮತ್ತು ಭೂ ರೈತರಾಗಿರ್ಬೇಕು. ಈ 3 ಜನರಿಗೆ ಮತ್ತೆ ಈ ಕಾನೂನು ತಿದ್ದುಪಡಿಗಳಿದ್ದಾವೆ. ಈ ಕಾನೂನು ಕಟ್ಟೆಗಳು ಮುಂತರಬಾರ್ದು. ಈ ಭೂಮಿಗೆ ಗೋಮಾಳ ಭೂಮಿ ಕೊಡಕ್ ಬರೋದಿಲ್ಲ, ಈ ಭೂಮಿ ಕೊಡಕ್ ಬರಲ್ಲ ಅಂತ ನಮಗೆ ಹೇಳ್ಬಾರ್ದಲ್ಲ ಕೂಡ. ಯಾವ ಭೂಮಿಯಲ್ಲಿದ್ದಾರೆ ಜನ ಅಲ್ಲಿ ಕೃಷಿಗೆ ಯೋಗ್ಯ ಆಗಿರೋ ಭೂಮಿ ಇದೆಯಾ, ಆ ಭೂಮಿ ಕೊಡಿ ಅವರಿಗೆ. ಇದಕ್ಕೆ ಕಾನೂನನ್ನು ಇದು ಮಾಡ್ಬೇಕಾಗಿಲ್ಲ. ಹೇಳಿದ್ರು ಜಿಂದಾಲ್ ಕಂಪನಿಗೆ 3,000 ಎಕರೆ ಚಿಲ್ಲರೆ ಭೂಮಿ ಕೊಟ್ಟರು. ಅವರಿಗೆ 1,25,000 ರೂಪಾಯಿ ರೇಟ್ ಫಿಕ್ಸ್ ಮಾಡಿದ್ರು. ಅವರಿಗೆ 1,25,000 ರೂಪಾಯಿಯಲ್ಲಿ ಏನು ಕತೆ ಇದು? ಅತ್ಯಂತ ಕಡಿಮೆ ಬೆಲೆಯಲ್ಲಿ. ಇನ್ನು ಕೆಡಿ ಅಂತ ಕಂಪನಿಯವರಿಗೆ ಫ್ರೀಯಾಗಿ ಕೊಟ್ಟರು, ಇಲ್ವಲ್ಲ ಕೊಟ್ಟು ಸರ್ಕಾರದವಲ್ಲ. ಹಂಗಾಗಿ ಬಡ ಜನರಿಗೆ ಈ ಕಾನೂನು ಕಟ್ಟೆಗಳು ಯಾವನೂ ತರಬೇಡಿ. ನಿಮಗೆ ನಗರ ಮಿತಿ ಅಂತ ಹೇಳ್ತೀರಿ, ಅಥವಾ ಪರಂಪರೆ ಭೂಮಿ ಕೊಡಕ್ ಬರಲ್ಲ ಅಂತ ಹೇಳ್ತೀರಿ, ಈ ಕಂದಾಯ ಕಾನೂನಲ್ಲಿ ಇದು ಕೂಡ ಬರಲ್ಲ ಅಂತ ಹೇಳ್ತೀರಿ. ಇವೆಲ್ಲ ಇದಾವೆ. ಇವೆಲ್ಲವನ್ನೂ ನಮ್ಮನ್ನು ತರಬೇಡಿ. ಹಂಗಾಗಿ ಇವೆಲ್ಲ ಸೇರಿಸಿ ಒನ್ ಟೈಮ್ ಫಿಕ್ಸ್ ಮಾಡಿ ಜನಕ್ಕೆ ಮತ್ತೆ 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 ಅವರು ಅರ್ಜಿ ಹಿಡ್ಕೊಂಡು ಅಲಿಬಾರ್ದು. ಅವರು ನಮ್ಮ ಬಿಜಾಪುರದಲ್ಲಿ ಎಷ್ಟು ಜನ ಅಂದಾಜು ಜನ ಇದ್ದಾರೆ ಸರ್? ಸೊ ಇಲ್ಲಿ 8,000 ಜನ ಇದ್ದಾರೆ ಇಲ್ಲಿ ಸರ್. ಇಲ್ಲಿ 8,000 ಅರ್ಜಿಗಳಿದಾವೆ. ಇಲ್ಲಿ 8,000 ಜನ ಹೋರಾಟದಲ್ಲಿ ಕೂತ್ಕೊಂಡ್ರೆ ಸರ್ಕಾರ ಎಚ್ಚೆತ್ತುಕೊಳ್ಳಲ್ಲ. ಖಂಡಿತ ಅಂದ್ರೆ ಸಂಘಟನೆಯಲ್ಲಿ ಎಲ್ಲೋ ಒಂದ್ ಕಡೆ ಆ ಫೋರ್ಸ್ ಇಲ್ವೋ ಅಥವಾ ಆ ತಿಳಿಸಿ ಹೇಳುವಂತ ಶಕ್ತಿ ಇಲ್ವೋ, ಏನ್ ಕೊರತೆ ಏನಿದೆ ನಿಮಗೆ? ಆ 8,000 ಜನ ಮನೆ ಬೇಕಾದ್ರೆ ಊಟಕ್ಕೆ ಕರಿಬೇಡ್ರಿ, ಕಷ್ಟ ಕರಿಬೇಡ್ರಿ ಅನ್ನೋ ಪರಿಸ್ಥಿತಿ ಬಂದಿದೆ ಈಗ. 8,000 ಜನ ಬರ್ತಾರೆ ಮನೆ, ಒಂದ್ ನಿಮಿಷ ಅಲ್ಲ ನಾನೇ ಹೇಳ್ತೇನೆ, 8,000 ಜನ ಮನೆ ಬೇಕು ಅಂತ ಬರ್ತಾರೆ. ಆದ್ರೆ ಹೋರಾಟಕ್ಕೆ ಯಾರು ಬರೋದು? ಅಂದ್ರೆ ಜನರ ಹತ್ರ ಮಿಸ್ಟೇಕ್ ಇರುವಾಗ ನೀವು ಸದಾ ಹೇಗೆ ಬಲಪಡಿಸ್ತೀರಿ? ನೀವು ನಿಮಗೆ ಸವಾಲಾಗಿದೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಹೋರಾಟ ಅನ್ನೋದು ಒಂದು ಪ್ರಜ್ಞೆ, ಒಂದು ತಿಳುವಳಿಕೆ ಅಕ್ಕಿಲ್ಲದು. ನಾನು ಭೂಮಿಯನ್ನು ಪಡ್ಕೊಬೇಕು ಅನ್ನೋದು ಒಂದು ಪ್ರಜ್ಞೆ, ಅದೊಂದು ವಿಚಾರ. ಜನರಿಗೆ ಹಕ್ಕನ್ನು ಅವರು ಅವತ್ತಿನ ಕೂಲಿಯನ್ನ ಬದುಕನ್ನ ಹೊಟ್ಟೆ ತುಂಬಿಸೋದೇ ದೊಡ್ಡ ವಿಚಾರ ಆಗಿರುತ್ತೆ ಕೆಲವರಿಗೆ. ಇದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಏನಪ್ಪಾ ಅಂತಂದ್ರೆ ಆ ಪ್ರಜ್ಞೆಯನ್ನ ಮೂಡಿಸ್ಬೇಕಾಗಿದೆ ಕರೆಕ್ಟ್. ಅದೇ ಟೈಮಲ್ಲಿ 100ಕ್ಕೆ 100 ಜನನೂ ಬಂದ್ ಮಾಡ್ತಂತಲ್ಲ. ಮತ್ತೆ ರಾಜಕಾರಣಿಗಳು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ ಹಲವಾರು MLAಗಳು. ನಾವು ಬಗರುಕುಂ ಭೂಮಿಯನ್ನ ನಿಮಗೆ ಕೊಡ್ತೀವಿ ಅಂತ ಹೇಳಿ ತಪ್ಪಿಸಿದ್ದಾರೆ. ಹಲವು ಜನಕ್ಕೆ ಅವ್ರ MLA ಅಧ್ಯಕ್ಷರಾಗಿರ್ತಾರೆ, ಅವ್ರ ಹಿಂದೆ ಹೋಗ್ತಾರೆ, ಬಹಳ ಜನ ಇದ್ದಾರೆ. ಈ ಥರದ್ದು ಇದಾವೆ. ನಾವು ನೆಲ್ಲವೂ ದಾಟಿಕೊಂಡು ಜನರಿಗೆ ಇನ್ನೂ ಕೊಡಬೇಕು, ಪ್ರಜ್ಞೆ ಮೂಡಿಸೋ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಡೀತಾ ಇದೆ ಕೆಲ ಕೂಡ. ಈಗೇನು ಇಲ್ಲಿವರೆಗೆ ಬಂತು ಸರ್, ಇಲ್ಲಿವರೆಗೆ ಬಂದಿದೆ ಈ ಹೋರಾಟ, ಅದರಿಂದ ಸಾಧ್ಯ ಆಗ್ತಿಲ್ಲಾಗಿದೆ. ಹೋರಾಟ ಮಾಡದೇ ಇದ್ದರೆ ಸಾಧ್ಯ ಆಗ್ತಿರ್ಲಿಲ್ಲ ಅದೆಲ್ಲ ಕೂಡ. ಹೋರಾಟದ ನೀವು ಮಾಡುವುದಿಲ್ಲವೇ ಮಡಿ ಅನ್ನೋ ದೃಷ್ಟಿಕೋನದಲ್ಲಿ ಹೇಳಿ, ಒಂದ್ ವೇಳೆ ಮಾಡದೇ ಇದ್ರೆ ನೀವು ಮುಂದಿನ ಹೋರಾಟದ ನಡೆ ಯಾವ ದಿಕ್ಕಿನ ಕಡೆ? ಎಸ್ ಸರ್, ಅದಕ್ಕೆ ನಾವು ಅಂದ್ರೆ ತೀರ್ಮಾನ ಮಾಡ್ತಿದ್ರಲ್ಲ ಏನು ಅಂತ ಹೇಳಿ ಅಂತ. ಇದೆಲ್ಲ ನಮ್ಮ ಒಕ್ಕೂಟ ಸಂಘಟನೆಗಳು ಅಲ್ಲಿ ಇದರಲ್ಲಿ ಇನ್ನೂ ಹಲವಾರು ಜನ ಸೇರ್ಕೊಂತಾರೆ. ಅವತ್ತು ಬೆಂಗಳೂರಿನಲ್ಲಿ ನಾವು 26ನೇ ತಾರೀಕು ಒಂದು ಸರ್ಕಾರಿ ಕಾಲೇಜ್ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಏನು ಹೇಳಿ ಅಂತ. ನೀವು ಈ ವಿಚಾರ ತೀರ್ಮಾನ ಮಾಡದೇ ಇದ್ರೆ 27ಕ್ಕೆ ಮುಂದೆ ನಾವು ಜೈಲಿಗೆ ಹೋಗ್ತೀವಿ. ನಾವೆಲ್ಲ ನಿಮ್ಮನ್ನು ತೊಗೊಂಡು ಜೈಲಿ ಹಾಕಿ ಪರವಾಗಿಲ್ಲ, ಜನರು ಬಡ ಜನರು ತೊಗೊಂಡು ಜೈಲಿ ಹಾಕಿದೆ ಅನ್ನೋದನ್ನು ತೀರ್ಮಾನ ಮಾಡ್ತಿದ್ದೀವಿ. ನಾವು ನಮ್ಮ ಜನರಿಗೆ ತೀರ್ಮಾನ ಆಗೋ ತನಕ, ನಮಗೆ ಸರ್ಕಾರ ಒಂದು ತೀರ್ಮಾನ ಮಾಡೋ ತನಕ ನಾವು ಯಾರು ಕೂಡ ಜೈಲಿನ ಹೊರಬಾರ್ದಿಲ್ಲ. ತೀರ್ಮಾನ ಬಹಳಷ್ಟು ಅಡೆತಡೆಗಳನ್ನು ಈ ಬಗರುಕುಂ ಸಾಗುವಳಿದಾರರ ಮೇಲೆ ಇವತ್ತಿನ ಒಂದು ಪರಿಸ್ಥಿತಿಯನ್ನು ನೋಡಬೇಕು ಅಂತಂದರೆ, ತಮ್ಮ ಹೆಂಡತಿ ಮಕ್ಕಳು ಇಡೀ ತಮ್ಮ ಸಹ ಕುಟುಂಬದವರು ಹಗಲು ರಾತ್ರಿ ದುಡಿದು ಆ ಭೂಮಿಯನ್ನು, ಇಂಚಿಂಚು ಭೂಮಿಯನ್ನು ತೆಗೆದು ಫಲವತ್ತಾದ ಭೂಮಿಯನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದು ಇವತ್ತಿನ ದಿನಮಾನದೊಳಗೆ ನಾವು ನೋಡ್ತಾ ಇದ್ದೀವಿ. ಇಂಥ ಭೂಮಿಯನ್ನು ನಾವು ಆ ಭೂಮಿಯಿಂದ ಇವತ್ತಿನ ದಿವಸ ನಾವು ಈ ಸರ್ಕಾರದ ನಿಯಮಗಳ ಅಡೆತಡೆಯಿಂದ ವಂಚಿತರಾಗ್ಲಕತ್ತೀವಿ. ಅದಕ್ಕೆ ಈಗ ಅವರು ಕೆಲವೊಂದು ಮಾನದಂಡಗಳು ಹಾಕಿದ್ದಾರೆ. ಈಗ ಏನಪ್ಪ ಅಂದ್ರೆ 18 ವರ್ಷ ಒಳಗಿದ್ದವರು
ಅರ್ಜಿ ಹಾಕ್ಕೊಂಡಾರ ಅಂಥವು ಬಿಡ್ರಿ. ಮತ್ತು ಭೂಮಿ ಇದ್ದವರು ಅರ್ಜಿ ಹಾಕ್ಕೊಂಡಾರ ಅಂಥವು ಬಿಡ್ರಿ. ಯಾವ ನಿಮಗೆ ಯೋಗ್ಯ ಅದಾವ, ನಿಮ್ಮ ಕಾನೂನು ದೃಷ್ಟಿ ಒಳಗೆ ಯಾರು ಯೋಗ್ಯರದಾರ ಅಂಥವುಗಳನ್ನಾದರೂ ಕನಿಷ್ಠ ಒಂದು 10% ಜನರಿಗಾದರೂ ಭೂಮಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಯಾವುೂ ಇಲ್ಲ. ಅದಕ್ಕಾಗಿ ದಯವಿಟ್ಟು ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ, ಈ ಹಿಂದೆ 2017ರಲ್ಲಿ ಒಂದು ಆದೇಶ ಹೊರಡಿಸಿತ್ತು ಸರ್ಕಾರ, ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತೇಳಿ. ಅವಾಗ ಒಂದು ಆದೇಶ ಇತ್ತು, ಯಾವುದೇ ಗೋಮಾಳ ಇರಲಿ ಹುಲ್ಲುಗಾವಲು ಇರಲಿ ಎಲ್ಲ ಜಮೀನುಗಳಿಗೆ ಒಂದು ಬಾರಿ ಅವಕಾಶ ಮಾಡಿ ಇದನ್ನು ಮಾಡಿಕೊಡ್ರಿ, ಹಕ್ಕುಪತ್ರ ಕೊಡ್ರಿ ಅಂತ ಆದೇಶ ಇತ್ತು. ಆಗ ನಮ್ಮ ಜಿಲ್ಲೆಯಲ್ಲಿ ಬಗರ್ ಹುಕುಂ ಸಾಗುವಳಿದ ಅಕ್ರಮ ಸಕ್ರಮ ಸಮಿತಿನೂ ಆಗಲಿಲ್ಲ, ಯಾರಿಗೂ 1 ಇಂಚು ಭೂಮಿನೂ ಸಿಕ್ಕಿಲ್ಲ. ಅಲ್ಲಿಂದ ಇಲ್ಲಿವರೆಗೆ 50 ವರ್ಷದಿಂದ ಬಹು ವಾರ್ಷಿಕ ಬೆಳೆಗಳನ್ನು ಬೆಳ್ಕೊಂಡು ನಿಂಬೆ ದಾಳಿಂಬೆ ಈಗ ಒಂದೊಂದು ಪೀಕ್ ತೆಗೆದು ಮತ್ತೆ ಹೊಳೆತ್ತು ಹೊಸ ತಳಿಗಳನ್ನು ಹಚ್ಕೊಂಡು ಈಗ ಜೀವನ ಮಾಡ್ತಾರೆ ಜನ. ಅಂಥವ್ರಿಗೆ ಸಹಿತ ಭೂಮಿ ಅವಕಾಶಗಳು ಇಲ್ಲಿ ಸಿಗ್ತಾ ಇಲ್ಲ. ಈಗ ಮೊನ್ನೆ ನಿಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು ಜಿಂದಾಲ್ ಕಂಪ್ನಿಯವರಿಗೆ ಬಳ್ಳಾರಿಯಲ್ಲಿ 3667 ಎಕರೆ ಜಮೀನು ಕೊಟ್ಟರು. ಆದರೆ ಅವ್ರಿಗೆ ಕೊಡಲಿಕ್ಕೆ ಕಾನೂನು ಯಾವುದೇ ಅಡೆತಡೆಗಳಿರುವುದಿಲ್ಲ. ಒಬ್ಬ ಬಡವ ಭೂಮಿ ದುಡ್ಕೊಂಡು ತಾನು ಊಟ ಮಾಡಿ ಇನ್ನೊಬ್ಬರಿಗೆ ಊಟ ಆಗ್ತಂದ್ರೆ ಅದಕ್ಕೆ ಅನೇಕ ಕಾನೂನು ಅಡೆತಡೆಗಳು ಸರ್ಕಾರ ಮಾಡ್ತಾ ಇದೆ. ಅದಕ್ಕಾಗಿ ಎಲ್ಲ ಮಾಧ್ಯಮದವರಲ್ಲಿಯೂ ಕೂಡ ನಾನು ಒಂದು ವಿನಂತಿ ಮಾಡ್ಕೊತೀನಿ, ಈ ಬಡವರ ಭೂಮಿ ಹೋರಾಟದ ಬಗ್ಗೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ನೀವು ಕೂಡ ಒಂದು ಇದನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಬೇಡ್ಕೊಂಡು, ಈ ಭೂಮಿ ವಂಚಕತೆಯ ಹೋರಾಟ ಸಮಿತಿಯ ನಾಳೆ ನಡೆಯುವಂಥ 26ನೇ ತಾರೀಕಿನ ಒಂದು ದೊಡ್ಡ ಹೋರಾಟಕ್ಕೆ ನಾವು ಕೂಡ ಎಲ್ಲ ಬೆಂಬಲ ಕೊಡು ಸೂಚನೆ ಅಂತ ಹೇಳ್ಕೊಂಡು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಕಾಲದ ಹೋರಾಟ ಇದು. ನಾನು ಕುಮಾರ ಸಮತಳ ಅಂತೇಳಿ ಭೂಮಿ ಮತ್ತು ಸತ್ಯ ವಂಚಿತ ಸಮಿತಿಯ ರಾಜ್ಯ ಕಾರ್ಯದರ್ಶಿ ಮಂಡಳಿದ್ದೀನಿ. 5 ದಶಕಗಳ ಕಾಲದಿಂದ ಸತತವಾದ ಹೋರಾಟ ನಡೀತಾ ಇದೆ. ಹಲವು ಸರ್ಕಾರಗಳು ಬಂದೋದ್ರು. ಬಗರುಕುಂ ಭೂಮಿಯ ರೈತರ ಪರವಾಗಿ ಧ್ವನಿ ಎತ್ತಿ ನಿಂತ್ಕೊಂಡು ಹಲವಾರು ಜನ ಮುಖ್ಯಮಂತ್ರಿಗಳು ಆದರು, ಮಂತ್ರಿಗಳು ಆದರು. ಆದರೆ ಬಡವರಿಗೆ ಪರಿಹಾರ ಮಾತ್ರ ಸಿಗಲಿಲ್ಲ. 85-90% ಅರ್ಜಿಗಳು ರಿಜೆಕ್ಟ್ ಮಾಡಿದ್ ಬಿಟ್ಟರೆ ಬೇರೇನು ಮಾಡಿಲ್ಲ ಅಲ್ಲಿ ತನಕ. ಅವರು ಫಾರಂ 50 ತೊಗೊಂಡ್ರು, 53 ತೊಗೊಂಡ್ರು, ಅದಾದ ನಂತರ 57 ತೊಗೊಂಡ್ರು, ಬಡವರಿಗೆ ಭೂಮಿ ಕೊಡ್ತೀವಿ ಅಂತೇಳಿ ಅಂತ. ಆದರೆ ಕಾನೂನುಗಳನ್ನು ಮುಂದೆ ಮಾಡಿ ಈ ಭೂಮಿನ ಕೊಡಕ್ಕೆ ಬರೋದಿಲ್ಲ, ಈ ಹ್ಯಾಕ್ಟಲ್ಲಿ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆದರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ, ಶ್ರೀಮಂತರಿಗೆ ಸಿಂಗಲ್ ವಿಂಡೋದಲ್ಲಿ ಕೆಲಸ ಮಾಡಿ ಭೂಮಿಯನ್ನು ಕೊಡ್ತಾರೆ. ಆದರೆ ಬಡವರು 5 ದಶಕಗಳ ಕಾಲದ ಹೋರಾಟ ಮಾಡಿದ್ರು ಭೂಮಿ ಸಿಕ್ಕಿಲ್ಲ ಅವರಿಗೆ. ಆದರೆ ಇಲ್ಲಿವರೆಗೂ ಏನಾಗಿದೆ, ಅರ್ಧಕ್ಕರ್ಧ ಜನ ಇವತ್ತು ಅರ್ಜಿ ಹಾಕಿದ ಜನ ಇವತ್ತಿಲ್ಲ. ನಾವು ಸರ್ಕಾರ ಪ್ರಶ್ನೆ ಕೇಳ್ತೀವಿ, ನೀವು ಸತ್ತೋದ ಹೆಣಗಳ ಮೇಲೆ ಅರ್ಜಿ ಮಾಡ್ತಾರೆ ಅಂತ ಹೇಳಿ ಅಂತ. ಅರ್ಧಕ್ಕರ್ಧ ಜನ ಸತ್ತೋಗಿದ್ದಾರೆ ಇವತ್ತು. ನಮ್ಮ ಇದೇ ಜಿಲ್ಲೆಯ ದುಂಡಪ್ಪ ಕಲ್ಲಪ್ಪ ಅವರು ಅದೇ ಕಾಣಿಸ್ ತೀರ್ಕೊಂಡಿರೋದೆಲ್ಲ ಕೂಡ ಅರ್ಜಿ ಹಾಕೊಂಡ್ರಿ. ಇಂಥ ಹಲವಾರು ಜನ ಇದ್ದಾರೆ ರಾಜ್ಯಾದ್ಯಂತ. ಇದು ರಾಜ್ಯದ ಬಡ ಜನರ ಪ್ರಶ್ನೆ, ಇದು ರಾಜ್ಯದ ಹಿಂದುಳಿದ ವರ್ಗಗಳ ಜನರ ಪ್ರಶ್ನೆ, ಇದು ರಾಜ್ಯದ ದಲಿತರ ಪ್ರಶ್ನೆ, ಇದು ಭೂ ರೈತರ ಪ್ರಶ್ನೆ. ಇದು ನಾವು ಕೇಳ್ತಾರೆ ಇಷ್ಟೇ ವಿಚಾರನೆ. ಯಾರು ಅರ್ಜಿ ಹಾಕಿದ್ದಾರೆ, ಯಾರು ಭೂಮಿಯಲ್ಲಿ ಸಾಗುವಳಿ ಮಾಡ್ತಾರೆ, ಯಾರು ಭೂ ರೈತರಾಗಿದ್ದಾರೆ, 3 ಮಾನದಂಡ. ನಾವು ಭೂಮಿ ಇದ್ದರೆ ಕೊಡಿ ಅಂತ ಹೇಳ್ತಿಲ್ಲ, ಭೂಮಿ ಇಲ್ದರೆ ಕೊಡಿ ಅಂತ ಹೇಳ್ತಾರೆ. ಇದನ್ನು ಮಾಡೋದಕ್ಕೆ ಸರ್ಕಾರಕ್ಕೆ ಅಷ್ಟು ವರ್ಷಗಳ ಕಾಲ ಹೋರಾಟ ಮಾಡಬೇಕಾಯ್ತಾ ನಾವೆಲ್ಲ? ದಲಿತ ಚಳವಳಿಗಳು, ರೈತ ಚಳವಳಿಗಳು, ಎಲ್ಲ ಚಳವಳಿಗಳು ಮಾಡ್ತಾ ಬಂದರು. ಆದ್ರೆ ಬಗೆಹರಿಸ ಸಾಧ್ಯ ಆಗ್ತಿಲ್ಲ. ನಾವು ಸರ್ಕಾರ ಕೇಳ್ತಿರೋದು ಬರೀ ನಿಮ್ಮ ಕಾಗದ ಪತ್ರದಲ್ಲಿ ಮಾತ್ರ ಕೊಡ್ತೀವಿ ಅಂತ ಹೇಳೋದಲ್ಲ. ನಿಮಗೆ ಹೃದಯ ಬೇಕು ಮತ್ತು ಮನಸ್ಸು ಬೇಕು. ಹೃದಯದಿಂದ ಮಾತಾಡಬೇಕು, ಮನಸ್ಸು ಬೇಚ್ ಜನ ಕೊಡುವಂತ ಕಾಳಜಿಗಳು ಬೇಕು. ಸುಳ್ಳು ಭರವಸೆ ಅಲ್ಲ. ಸುಳ್ಳು ಭರವಸೆಗಳಿಂದ ನಾವು ಮಾತು ಕೇಳೋದಿಲ್ಲ. ನಾವು ಹಂಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನೀವು ಸಂವಿಧಾನ ಪರ, ಸಾಮಾಜಿಕ ನ್ಯಾಯ ಪರ ಮಾತಾಡ್ತೀರಿ, ಸರ್ಕಾರ ಮಾತಾಡ್ತೀರಿ. ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದವರ ಪರ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡ್ತೀವಿ, ಪ್ರತಿ ಸರಿ ಹೇಳ್ತಾರೆ. ನಿಮ್ಮ ಮಾತು ನಿಜವಾಗಬೇಕು ಅಂತಿದ್ರೆ ರಾಜ್ಯದ 33 ಲಕ್ಷ ಜನ ಇದ್ದಾರೆ. ನಾವು ಅಷ್ಟು ಕೇಳ್ತಿಲ್ಲ. ಅದರಲ್ಲಿ ಮಿಸ್ಸಿರ್ ಇರ್ಬೋದು, ತೊಂದರೆ ಇಲ್ಲ. ಅದೆಲ್ಲ ಕೂಡ ಭೂಮಿ ಇದ್ದವರು ಭೂಮಿ ಹಾಕಿರ್ಬೋದು. ಪರಿಗಣಿಸಿ ಚರ್ಚೆ ಮಾಡಿ. ಯಾರು ಭೂ ರೈತರಾಗಿದ್ದಾರೆ, ಯಾರು ಅರ್ಜಿ ಹಾಕಿದ್ದಾರೆ, ಯಾರು ಭೂಮಿ ಪೊಸಿಷನ್ ಇದ್ದಾರೆ, ಇಂಥನ ಪರಿಗಣಿಸಿ ಕೊಡಿ ಅವರಿಗೆ. ಇದು ನಿಜಕ್ಕೂ ನಿಮಗೆ ಒಂದು ಸಾರ್ಥಕ ಬದುಕಾಗುತ್ತೆ. ನ್ಯಾಯ ಬಡವರಿಗೆ ನ್ಯಾಯ ಕೊಟ್ಟಂಗಾಗುತ್ತೆ ಅಂತೇಳಿ ಇದೇ 26ನೇ ತಾರೀಕು ನಾವು ಅನಿರ್ದಿಷ್ಟ ಅವಧಿ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಇದು ಅಂತಿಮ ಹೋರಾಟ. ಕಳೆದ 10 ವರ್ಷಗಳಿಂದ ಸತತವಾದ ಹೋರಾಟ ಮಾಡ್ಕೊಂಡು ಬಂದ್ವಿ. ದೊರೆಸ್ವಾಮಿ ಅವರು ಬದುಕಿದ್ದಾಗ ಹಲವಾರು ಸುತ್ತಿನ ಹೋರಾಟ ಮಾಡಿದ್ರು.
ಶತಾಯುಷ 103 ವರ್ಷ ಆಗಿದ್ರು ಕೂಡ ಬೆಳಗಾವಿಯಲ್ಲಿ ಬಂದು ಧರಣಿ ಮಾಡಿದ್ವಿ. ಚಳಿಗಾಲದಲ್ಲಿ ಬೆಂಗಳೂರು 40 ಸುತ್ತಿನ ಹೋರಾಟ ಮಾಡಿದ್ವಿ. ನಾವು ಈಗ ಕೊಟ್ಬಿಡ್ತೀವಿ ಆ ಕೊಡ್ತೀವಿ ಅಂತ ಹೇಳಿದ್ರು, ಆದರೆ ಕೊಡಕ್ಕಾಗಿಲ್ಲ ಅದನ್ನ. ಇದೇ ರೀತಿ ವಸತಿ, ಇವತ್ತು ಮನುಷ್ಯ ಈ ದೇಶದ ಪ್ರಜೆಗಳು, ರಾಜ್ಯದ ಪ್ರಜೆಗಳು ಗೌರವಿತ ಬದುಕಲಿಕ್ಕೆ ಒಂದು ಮನೆ ಬೇಕು. ಇವತ್ತು ಮನೆ ಇಲ್ಲ. ಇವತ್ತು ಅವರಿಗೆ ಜನ ಇನ್ನು ಗುಡಿಸಲು ಬದುಕ್ತಿದ್ದಾರೆ, ಇನ್ನ ಹಲವಾರುಗಳ ಬದುಕ್ತಿದ್ದಾರೆ. ದುಡಿಯೋಕ್ಕೋಸ್ಕರ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ತಾ ಇದ್ದಾರೆ. ಇಂತಹ ಸಮಸ್ಯೆಗಳನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಹಾಗಾಗಿ ಗೌರವಿತ ಬದುಕಬೇಕಾದಂಥ ವಸತಿ ವಿಚಾರ, ಈಗಾಗಲೇ ಸಾಗುವಳಿ ಮಾಡ್ತಿರುವಂಥ ಜನರಿಗೆ, ಬಡ ಜನರಿಗೆ ಭೂಮಿಯನ್ನ ಮಾನ್ಯ ಮಾಡಬೇಕು. ಇದನ್ನ ನಾವು ಕೇಳ್ತಾ ಒನ್ ಟೈಮ್ ಸೆಟಲ್ಮೆಂಟ್ ವಿಚಾರದಲ್ಲಿ ನೀವು ನಮಗೆ ಕಾಗದ ಪತ್ರ ಇಟ್ಕೊಂಡು ವಿಜಾಪುರ ಜನ ಬೆಂಗಳೂರು ಹೋಗ್ಬೇಕು ಅಂದ್ರೆ 2,000 ಬೇಕು, ಖರ್ಚು ಮಾಡ್ಕೊಂಬರ್ಲಿಕ್ಕೆ 2,000 ಬೇಕು. 2,000 ದುಡಿಬೇಕು ಅಂದ್ರೆ ಒಂದು ತಿಂಗಳ ಜನ ದುಡಿಬೇಕು. ಇಲ್ಲಿ ಒಂದು ತಿಂಗಳು ದುಡಿದಿದ್ದನ್ನ ಹಣ ತಗೊಂಡೋಗಿ ಬೆಂಗಳೂರಿನಲ್ಲಿ ಆ ಅರ್ಜಿನ ಅಧಿಕಾರಿ ಕೊಡಕ್ಕೆ ಹೋಗ್ತಾರಲ್ಲ, ಅಲ್ಲಿ ಆ ಅಧಿಕಾರಿಗಳು ಸಿಗ್ತಾರೆ, ಇಲ್ಲ ಜನ ಬೇಸತ್ಕೊಂಡಾರೆ, ನಮ್ಗೆ ಯಾಕೆ ಬೇಕಪ್ಪ ಅಂತ ಹೇಳಿ ಅಂತ. ಅಂದ್ರೆ ಜನ ನಿರ್ಗತಿಕರಾಗಿ ಬದುಕಬೇಕು, ಜನ ಭಿಕ್ಷೆ ಬೇಡಬೇಕು ಅನ್ನೋ ಪರಿಸ್ಥಿತಿಯನ್ನು ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ಇದು ಜನರು ಹಾಕುವ ಶಾಪ ನಿಮಗೆ ತಟ್ಟುತ್ತೆ. ಹಾಗಾಗಿ ಜನ ಇವತ್ತಾರು ಸರ್ಕಾರ ಅರ್ಥ ಮಾಡಿಕೊಂಡು ಸಾಮಾಜಿಕ ನ್ಯಾಯ ಮತ್ತು ಕಾನೂನನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸಂವಿಧಾನದ ಆಶಯವನ್ನು ಈಡೇರಿಸಬೇಕು ಅಂತಿದ್ರೆ ನೀವು ನಿಜಕ್ಕೂ ಬಡವರಿಗೆ ಭೂಮಿ ಮತ್ತು ವಸತಿ ಹಕ್ಕನ್ನ ಕೊಡಿ. ಅದು ನಿಜಕ್ಕೂ ಜನರಿಗೆ ಅನುಕೂಲ ಮಾಡಿಕೊಡುತ್ತೆ. ಮತ್ತು ನಾವು ಕೇಳ್ತಿರೋದಿದ್ದೇನೆ, ನಾವೇನು ಮತ್ತೆ ಭಿಕ್ಷೆ ಕೇಳ್ತಿಲ್ಲ. ಜನ ಇಲ್ಲಿವರೆಗೂ ಭೂಮಿಯನ್ನ ಸಾగు ಮಾಡ್ಕೊಂಬಂತಾರೆ. ಶ್ರೀಮಂತರಾಗಿದ್ದರೆ, ಬೇರೆ ಆಗಿದ್ರೆ ಭೂಮಿನ ಮಾರ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಜನ ಉಳಿಸ್ಕೊಂಬಂದಾರೆ, ತಾವು ಊಟ ಮಾಡಿ ದೇಶಕ್ಕೂ ಅನ್ನ ಹಾಕ್ತಾ ಇದಾರೆ. ಇದನ್ನ ಮರಿಬಾರ್ದು ಸರ್ಕಾರದವರು. ಇಲ್ಲ ಬೇರೆ ಕಂಪನಿಗಳಾಗಿದ್ರೆ ಭೂಮಿನ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು, ರಾಜಕಾರಣಿಗಳಾಗಿದ್ರೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರು. ಹಾಗಾಗಿ ಇದನ್ನ ಬಡ ಜನ ಉಳಿಸ್ಕೊಂಬಂದಾರೆ. ಅವ್ರ ತಲೆಮಾರುಗಳಿಗೆ ಉದ್ಯೋಗ ಪ್ರಶ್ನೆಯನ್ನ, ಭೂಮಿಯ ಇದ್ರೆ ನಿಮಗೆ ಉದ್ಯೋಗನೇ ಕೇಳಿದಿಲ್ಲ. ಜನ ಬಂದ್ರೆ ತಮ್ಮ ಮಕ್ಕಳು 2 ಎಕರೆ ಭೂಮಿ ಇದ್ರೆ ಅದಕ್ಕೆ ಬದುಕೊಂಡು ಜೀವನ ಕಳೀತಾರೆ. ಇವತ್ತು ಯಾಕೆ ಜನ ಇಲ್ಲಿ ಭೂಮಿ ಇಲ್ಲ ಕಾಡಕ್ಕೋಸ್ಕರ ಬಾಂಬೆಗೋ, ಬೆಂಗಳೂರಿಗೋ, ಗೋವಾಗೋ ಕೆಲಸ ಯಾಕೆ ಹೋಗ್ಬೇಕಾಯ್ತು ಜನ? ಇದೆಲ್ಲ ಇಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದಿರಿ. ಹಾಗಾಗಿ ಸರ್ಕಾರದವರು ಇದನ್ನ ಬಹಳ ಗಂಭೀರ ಪರಿಗಣಿಸ್ಬೇಕು. ಕಂದಾಯ ಇಲಾಖೆ ಮಂತ್ರಿಗಳು ಬಹಳ ನಾವು ನ್ಯಾಯಯುತವಾಗಿದ್ದೀವಿ, ಕಾನೂನು ಪಾಲನೆ ಮಾಡ್ತೀವಿ, ಸಾಮಾಜಿಕ ನ್ಯಾಯ ಹೇಳ್ತೀವಿ ಅಂತ ಹೇಳ್ತಾರೆ. ಖಂಡಿತ ನಾವು ಅದನ್ನು ಅಪ್ರಿಷಿಯೇಟ್ ಮಾಡ್ತೀವಿ. ಅದೇ ಸಂದರ್ಭದಲ್ಲಿ ನಿಮ್ಮ ಮಾತುಗಳು ಕಾರ್ಯತಗೊಳಿಸಿ. ನೀವು ನಿಜಕ್ಕೂ ಸರ್ಕಾರದವರು ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡೋದಾದ್ರೆ ಕಾನೂನು ತಿದ್ದುಪಡಿ ಮಾಡಿ. ನೀವು ಯಾವುದಕ್ಕೂ ಕಾನೂನು ತಿದ್ದುಪಡಿ ಮಾಡ್ತೀರಿ, ಬಡ ಜನರಿಗೋಸ್ಕರ ಕಾನೂನು ತಿದ್ದುಪಡಿ ಮಾಡೋದಕ್ಕೆ ನಿಮಗೇನಾಗಿದೆ? ಹಾಗಾಗಿ ಕಾನೂನು ತಿದ್ದುಪಡಿ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕ ಬಡ ಜನರ ಹಕ್ಕುಗಳನ್ನ ಮಾನ್ಯ ಮಾಡಬೇಕು. ಈಗಿರುವಂತ ಅರ್ಜಿಗಳೆಲ್ಲವನ್ನು ಮಾನ್ಯ ಮಾಡೋ ಮೂಲಕ ಬಡವರಿಗೆ 2 ಎಕರೆ ಭೂಮಿಯನ್ನ ಸ್ವತಂತ್ರ ಬದುಕನ್ನು ಕಟ್ಕೊಳ್ಳಿಕ್ಕೆ ಹಕ್ಕನ್ನು ನೀಡಬೇಕು ಅಂತೇಳಿ ಭೂಮಿ ಮತ್ತು ವಸತಿ ವಂಚಿತ ಹೋರಾಟ ಸಮಿತಿ ಆಗ್ರಹ ಮಾಡುತ್ತೆ.